ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿಯೊಂದಿಗೆ ಬೆಂಗಳೂರಿನ ಪೊಲೀಸ್ ಆಯುಕ್ತರಾದಂಥ MN ರೆಡ್ಡಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಟಾರ್ಗೆಟ್ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಬಾಂಬನ್ನು ಬ್ಲಾಸ್ಟ್ ಮಾಡುವಂತಂದ್ರೆ ಬೆಂಗಳೂರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಮಾಹಿತಿ ನೀಡಿದ್ರು. ಆ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತ MN ರೆಡ್ಡಿ ಅವರಿದ್ದಾರೆ. ಯಾವ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಕೇಳೋಣ. ಸರ್, ಇವತ್ತು ನಿಜಕ್ಕೂ ಅದು ಯಾವ ರೀತಿ ಮೆಸೇಜ್ ನಿಮಗೆ ಬಂದಿದೆಯೋ ಅನ್ನೋದಕ್ಕಿಂತಲೇ ಬೆಂಗಳೂರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಹರಿದಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮ? ದಯವಿಟ್ಟು ನೀವು ಜನರನ್ನ ದಾರಿ ತಪ್ಪಿಸಬೇಡಿ. ಯಾವ ರೀತಿಯ ಮೆಸೇಜ್ ಕೂಡ ನಮಗೆ ಬಂದಿಲ್ಲ. ಆ ಬಂದಿರತಕ್ಕಂಥ ಮೆಸೇಜ್ ಏನಿದೆ ಟ್ವಿಟರ್ ಒಳಗೆ ಒಂದು ಟ್ವಿಟರ್ ವೆಬ್ಸೈಟ್ನಿಂದ ಬಂದಿದೆ. ಅವರು ವ್ಯಂಗ್ಯವಾಗಿ ಬರೆದಿದ್ದಾರೆ ಅಂತ ನಾನು ನಿನ್ನೆ ಹೇಳಿದ್ದೀನಿ ನಿಮಗೆ. ಆದರೂ ಕೂಡ ನೀವು ಹೇಳ್ತೀರಾ ಬೆಂಗಳೂರು ನಗರಕ್ಕೆ ಥ್ರೆಟ್ ಬಂದಿದೆ ಅಂತ ಹೇಳಿ. ಅದು ಸರಿಯಲ್ಲ. ಬೆಂಗಳೂರು ನಗರಕ್ಕೆ ಯಾವುದೇ ಥ್ರೆಟ್ ಬಂದಿಲ್ಲ. ಆದ್ದರಿಂದ ಬೆಂಗಳೂರು ನಗರದ ವಾಸಿಗಳು ಅದ್ರ ಬಗ್ಗೆ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಸಹ ಎಲ್ಲ ಕಡೆ ಪ್ರಪಂಚಾದ್ಯಂತ ನಡೀತಾ ಇರ್ತಕ್ಕಂಥ ಘಟನೆಗಳನ್ನ ಗಮನದಲ್ಲಿಟ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ನಡಿಬೇಕಾಗಿರ್ತಕ್ಕಂಥ ಕೆಲವು ಮುಂಜಾಗ್ರತಾ ಕ್ರಮಗಳೇನಿವೆ ಅವುಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಅಷ್ಟೇ ಹೊರತು ಇದನ್ನು ದೊಡ್ಡ ರೂಪದಲ್ಲಿ ಬೆಂಗಳೂರು ನಗರಕ್ಕೆ ಥ್ರೆಟ್ ಅನ್ನೋದು ಹೇಳಬಾರ್ದು ಅಂತ ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬಿಶ್ವಾಸ್ ಅಂದರೆ ಮೆಹದಿಯನ್ನು ವಶಕ್ಕೆ ತೆಗೆದುಕೊಂಡ ನಂತರ ಆ ವಿಚಾರಣೆ ಯಾವ ರೀತಿ ಯಾವ ಹಂತದಲ್ಲಿ ಸಾಗ್ತಾ ಇದೆ, ಅದರ ಬಗ್ಗೆ ಅಪ್ಡೇಟ್ಸ್? ವಿಚಾರಣೆ ನಡೀತಾ ಇದೆ. ನಾವು ಸಾಕಷ್ಟು ಮಾಹಿತಿಯನ್ನು, ಸಾಕಷ್ಟು ಡೇಟಾನ ಡೌನ್ಲೋಡ್ ಮಾಡಿದ್ದೇವೆ. ಅದನ್ನು ಅನಲೈಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಮತ್ತು ಬೇರೆ ಬೇರೆ ಏಜೆನ್ಸೀಸ್ನವ್ರು ಏನಿದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಬರೋ ಒಂದೆರಡು ದಿವಸಗಳಲ್ಲಿ ನಮಗೆ ಅನಿಸ್ತದೆ ಒಳ್ಳೆಯ ಮಾಹಿತಿ ಸಿಗ್ಬೋದು ಅಂತ. ಟ್ವಿಟರ್ ಸಂಸ್ಥೆಯಿಂದ ಮಾಹಿತಿಯನ್ನು ಕೇಳಿದಿರಿ ಅನ್ನುವಂಥದ್ದು. ಸೊ ಆ ಕಡೆಯಿಂದ ಯಾವ ರೀತಿಯಿಂದ ಪೂರಕವಾದಂಥ ರಿಯಾಕ್ಷನ್ ಸಿಗ್ತಾ ಇದೆಯಾ ಅಂತ? ಸಿಕ್ಕಿದೆ. ನಾವು ಕೇಳಿರ್ತಕ್ಕಂಥ ಮಾಹಿತಿಯನ್ನು ಅವರು ಈಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಮಾಹಿತಿ ಬರಬೇಕಾಗಿದೆ. ಅದರ ಬಗ್ಗೆ ನಾವು ಪುನಃ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಅವುಗಳನ್ನ ಅವರು ಪಾಲಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ಆ ಮಾಹಿತಿ ಕೂಡ ನಮಗೆ ಸಿಗುತ್ತೆ. ಸರ್, ಈ ಹಂತದಲ್ಲಿ ಬೆಂಗಳೂರಿನ ಅಂದರೆ ಬೇರೆ ಕಡೆಯಿಂದ ಬರೋರ ಮೇಲೆ ನಿಗಾ ಇಡೋದಾದರೆ ಪ್ರತಿದಿನ ಬೆಂಗಳೂರಿಗೆ ಸಾವಿರಾರು ಜನರು ಬರ್ತಾರೆ, ಬಂದು ಇಲ್ಲಿ ಬೆಂಗಳೂರಲ್ಲಿ ಸೇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಬಂದು ಬೆಂಗಳೂರಲ್ಲಿ ಮನೆ ಬಾಡಿಗೆ ತೆಗೆದುಕೊಳ್ಳುವಂಥದ್ದು ಇಂಥವರ ಇದು ವಿಚಾರದಲ್ಲಿ ಯಾವ ರೀತಿ ಅಂತ ಕ್ರಮ? ನಾವು ಅದಕ್ಕೆ ವಿಶೇಷವಾಗಿ ಒಂದು ಕ್ರಮ ಅಂತ ಏನಿಲ್ಲ. ಅದು ಸಾಮಾನ್ಯವಾಗಿ ನಮ್ಮ ಬೀಟ್ ಮಟ್ಟದಲ್ಲಿ ಬೀಟ್ ಕಾನ್ಸ್ಟೇಬಲ್ಸ್ ಇರ್ತಾರೆ. ಅಲ್ಲಿ ಯಾರಾದರೂ ಹೊಸಬರು ಬಂದರೆ, ತಿಳಿದವರು ಬಂದರೆ, ಅಪರಿಚಯಸ್ಥರು ಬಂದರೆ ಅವ್ರ ಬಗ್ಗೆ ನಿಗಾ ಇಡುವಂಥದ್ದು ನಮ್ಮ ಪೊಲೀಸ್ ಮಾಡ್ತಾರೆ. ಇನ್ನು ಮೆಹದಿಗೆ ಮೈಸೂರಿನ ಲಿಂಕ್ ಇದೆ ಅನ್ನುವಂಥದ್ದು, ಮೈಸೂರಿಗೂ ಕೂಡ ವಿಶೇಷ ದಂಡಗಳು ರವಾನೆ ಮಾಡುವಂಥದ್ದು. ಮತ್ತೊಂದು ಮಾಹಿತಿ, ನಿನ್ನೆ ರಾತ್ರಿ 3 ಸಹಚರನ ಅಥವಾ ಶಂಕಿತರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಹರಿದಾಡ್ತಾ ಇರುವಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಅಂಥದ್ದು ಯಾವುದೂ ಇಲ್ಲ. ಮೈಸೂರಿನಲ್ಲಿ ಯಾರೂ ಸಹಚರಲಿಲ್ಲ ಮತ್ತು ಬೇರೆ ಯಾರನ್ನೂ ಈ ಸಂಬಂಧದಲ್ಲಿ ನಾವು ವಶಕ್ಕೆ ತೆಗೆದುಕೊಂಡಿದ್ದು ಅದು ಕೂಡ ಸುಳ್ಳು. ಸೊ ಇನ್ನು ಮೆಹದಿಯನ್ನು ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಮತ್ತು NIA ರಾಷ್ಟ್ರೀಯ ತನಿಖಾ ದಳ ಏನಾದರೂ ವಶಕ್ಕೆ ಕೇಳುವಂಥ ತನಿಖೆಗಾಗಿ ಈ ಥರದ ಸಾಧ್ಯತೆ ಇದೆ? ಈಗ ಇವರ ಒಂದು ಕಸ್ಟಡಿ ಏನಿದೆ ಇನ್ನೂ 2 ದಿವಸ ಇದೆ ನಮ್ಮ ಹತ್ರ. ಅದರೊಳಗಾಗಿ ಅದನ್ನು ನಾವು ನಿರ್ಣಯ ತೆಗೆದುಕೊಳ್ತೇವೆ ಇನ್ನೂ ಹೆಚ್ಚಿನ ಕಸ್ಟಡಿ ಕೇಳಬೇಕಾ ಇಲ್ವಾ ಅಂಥೇಳಿ. ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಏನಿದೆ ಅವರು ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ, ಆದರೆ ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥವ್ರು ನಾವು, ಆದ್ದರಿಂದ ನಾವೇ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕಾದ್ರೆ ನಾವೇ ತೆಗೆದುಕೊಳ್ತೇವೆ. ಟೋಟಲಿ ಈ ರೀತಿ ಬೆಂಗಳೂರಿಗರಿಗೆ ಯಾವ ರೀತಿ ಸಂದೇಶವನ್ನು ಕೊಡಲಿಕ್ಕೆ? ಬೆಂಗಳೂರಿಗೆ ಆರಾಮಾಗಿರಿ. ನೀವು ಅನಾವಶ್ಯಕವಾಗಿ ಆತಂಕಕ್ಕೆ ಒಳಪಡಬೇಡಿ. ಯಾವುದು ಕೂಡ ಭಯಕ್ಕೆ ಕಾರಣವೇ ಇಲ್ಲ ಅಂತ ಹೇಳಿ ಅವ್ರಿಗೂ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಚಾನೆಲ್ಸ್ಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಿಷ್ಟು ಪೊಲೀಸ್ ಆಯುಕ್ತರಂತ MN ರೆಡ್ಡಿ ಅವ್ರ ಮಾತು. ಅಂದರೆ ಏನೋ ಯಾವುದೇ ಉಗ್ರ ಸಂಘಟನೆಗಳ ಥ್ರೆಟ್ ಬೆಂಗಳೂರಿಗಿಲ್ಲ, ಬೆಂಗಳೂರಲ್ಲಿ ಯಾವ ರೀತಿ ಅಂತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಮೆಹದಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಆ ಒಂದು ತನಿಖೆ ಕೂಡ ಪ್ರಾಪರ್ ಆಗಿ ನಡೀತಾ ಇದೆ ಅನ್ನುವಂಥ ಮಾತನ್ನ MN ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ MN ರೆಡ್ಡಿ ಅವರ ಮಾತು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಧ್ಯಮಕ್ಕೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಯಾವುದೇ ಥ್ರೆಟ್ ಕಾಲ್ ಬಂದಿಲ್ಲ ಬೆಂಗಳೂರಿಗೆ. ಅದರ ಜೊತೆಗೆ ನಿನ್ನೆ ನಡೆದಂಥದ್ದು ಒಂದು ಟ್ವಿಟರ್ನಲ್ಲಿ ಬಂದಂಥ ಸಂದೇಶ, ತದನಂತರ ಆ ಟ್ವಿಟರ್ ಸಂದೇಶವನ್ನು ಅವರೇ ಡಿಲೀಟ್ ಮಾಡಿದ್ದಾರೆ. ಇದನ್ನು ವ್ಯಂಗ್ಯ ಆಡಿರೋ ರೀತಿಯಲ್ಲಿ ಬಂದಿರುವಂಥದ್ದು ಅಷ್ಟೇ. ಅದರಿಂದ ಬೆಂಗಳೂರಿಗರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಹಾಗೂ ಮೆಹದಿಯನ್ನು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಿದ್ದೀವಿ. ಆತನ ಟ್ವಿಟರ್ ಅಕೌಂಟ್ನ ಡಾಟಾಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲಾಗ್ತಾ ಇದೆ. ಬೇರೆ ಬೇರೆ ಖಾಸಗಿ ಏಜೆನ್ಸಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ. ಹಾಗೆ ಕೇಂದ್ರ ತನಿಖಾ ತಂಡ ಕೂಡ ನಮಗೆ ಸಹಕಾರವನ್ನು ನೀಡುತ್ತದೆ. ಆ ನಿಟ್ಟಿನಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಸದ್ಯದಲ್ಲೇ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.